ಗೈಸ್, ಚಿಕನ್ ಬಿರಿಯಾನಿ ರೆಡಿ ಆಗ್ತದೆ. ಅದಕ್ಕೆ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಅದು ನಮ್ದು ಸ್ಪೆಷಲ್ ಚಿಕನ್ ಬಿರಿಯಾನಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋ ಚಿಕನ್ ಬಿರಿಯಾನಿ. ಚಿಕನ್ ಎಲ್ಲಿದೆ ಅಂತ ಕೇಳ್ಬೇಡಿ, ಚಿಕನ್ ಅಂಗಡಿಲಿ ಇದೆ. ಪಲಾವ್ನ ಬಾಕ್ಸ್ಗೆ ಹಾಕೊಂಡು ನಾನು ಸೀದಾ ಆಫೀಸ್ ಕಡೆ ಹೊರಟೆ. ಆಫೀಸಿಗೆ ಬಂದು ಗಾಡಿನ ಪಾರ್ಕ್ ಮಾಡಿ ಕೆಲಸ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಕೆಲಸ ಮುಗಿಸೋಷ್ಟರಲ್ಲೇ ತಿಂಡಿ ನೆನಪಾಯ್ತು. ಅಕ್ಕ ಮಾಡಿಟ್ಟಿರೋ ಪಲಾವ್ ಚೆನ್ನಾಗಿದೆ ಅಂತೇಳಿ ಹೊಟ್ಟೆ ತುಂಬ ತಿಂದು ಮತ್ತೆ ಕೆಲಸ ಮಾಡ್ತಾ ಕೂತ್ಕೊಂಡೆ. ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ಬಂತು ನೋಡಿ. ಅನ್ಬಾಕ್ಸ್ ಮಾಡೋಣ. ರೂಮ್ ಆ ಬಾಕ್ಸ್ನ ಎತ್ತಿಟ್ಟು ನಾನು ಹೋಗಿದ್ದೆ ಟೀ ಕುಡಿಯೋದಕ್ಕೆ. ಟೀ ಕುಡ್ಕೊಂಡಿದ್ದಾದ್ಮೇಲೆ ಸೀದಾ ಬ್ಯಾಗ್ ಹಾಕೊಂಡು ನಾನು ರೂಮ್ ಕಡೆ ಬಂದೆ. ರೂಮಿಗೆ ಬಂದು ನಾನು ತಂದಿರೋ ಬಾಕ್ಸ್ನ ಅಕ್ಕನ ಕೈಲಿ ಕೊಟ್ಟೆ. ಬಾಕ್ಸ್ ಒಳಗಡೆ ಏನೂ ಇರಲಿಲ್ಲ. ಅಕ್ಕನ ರಿಯಾಕ್ಷನ್ ಹಿಂಗಿತ್ತು. ಅದಾದ್ಮೇಲೆ ಅಕ್ಕ ಕೊಟ್ಟಿರೋ ಕಬ್ನ ತಿಂದ್ಕೊಂಡು ಅಡುಗೆ ಮನೆಗೆ ಬಂದು ಪಲಾವ್ ಇತ್ತು, ಬಿಸಿ ಮಾಡ್ಕೊಂಡು ತಟ್ಟೆಗೆ ಹಾಕೊಂಡು ಅದನ್ನ ತಿಂದ್ಕೊಂಡು ಅಡುಗೆ ಮನೆಗೆ ಬಂದು ನೋಡಿದ್ರೆ ಪಾತ್ರೆ ತೊಳಿಬೇಕಿತ್ತು. ಪಾತ್ರೆ ತೊಳೆದು ಮುಗಿಸೋಷ್ಟರಲ್ಲಿ ಶ್ವೇತಕ್ಕ ತರಕಾರಿ ಹೆಚ್ಚ್ತಾ ಇದ್ಲು. ನಾನು ಅಂಗಡಿಗೆ ಹೋಗಿ ಮೊಸರು ಮತ್ತು ರಸಂ ಪೌಡ್ರನ್ನ ತಗೊಬಂದೆ. ಅಕ್ಕ ರಸಂ ಮಾಡ್ತಾ ಇದ್ಲು, ನಾನು ಸೀದಾ ಅನ್ನಕ್ಕೆ ಅಕ್ಕಿ ತೊಳಿತಾ ಇದ್ದೆ. ನಾನು ಊಟ ಮಾಡಿ ಮಲ್ಕೊತೀನಿ. ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೇಗ ಫಾಲೋ ಮಾಡ್ಕೊಂಬಿಡಿ ಆಯ್ತಾ.